ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇಲ್ಲಿ ನಾನು, ನನ್ನ ಮಗ, ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಆದರೆ ಟೈಮೇ ಸಿಗ್ತಿರಲಿಲ್ಲ. ಫೈನಲಿ ನಮ್ಮ ಯಜಮಾನರು ಫ್ರೀ ಆದರು, ಸೊ ಟೆಂಪಲಿಗೆ ಹೊರಟಿದ್ದೀವಿ. ಇಲ್ಲಿ ನನ್ನ ಮಗ ನಮ್ಮ ಮನೆಯವ್ರಿಗೆ ಡ್ರೈವಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಮಾತಾಡ್ತಿರೋದು ಪಪ್ಪ 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 ಅಂತ ಕರೀತಾನೇ ಇರೋದು. ದಾರಿ ಉದ್ದಕ್ಕೂ ತುಂಬ ದೂರ ಇದೆ ದೇವಸ್ಥಾನ, ಅದು ದೇವಿದು ದೇವಸ್ಥಾನ. ನಾವು ಹೀಗೆ ನಾವೇನಾದರೂ ಅಂದ್ಕೊಂಡಿದ್ದಾಗೋ ಹಾಗಿದ್ದರೆ, ಅಥವಾ ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆಮೇಲೆ ನಾವು ಆ ಕೆಲಸ ಶುರು ಮಾಡೋದು. ಸೊ ಅದಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಇರುತ್ತಲ್ಲ ಕೆಲವು ಪ್ರಾಬ್ಲಮ್ಸು. ನಮ್ಮ ಮನೆಯವ್ರು ಫ್ರೀ ಆದಾಗ ನನಗೆ ಫ್ರೀ ಆಗ್ತಾ ಇರಲಿಲ್ಲ, ನಾನು ಫ್ರೀ ಆದರೆ ಅವ್ರು ಫ್ರೀ ಇರ್ತಾ ಇರಲಿಲ್ಲ. ಸೊ ಕೊನೆಗೂ ಫ್ರೀ ಮಾಡ್ಕೊಂಡ್ವಿ. ಇಲ್ಲಿ ರೋಡ್ ಮಾತ್ರ ಚೂರು ಚೆನ್ನಾಗಿಲ್ಲ. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಹಾಗೆ ಇಲ್ಲಿ ಬರ್ತಿದ್ದಂಗೆ ಒಬ್ಬರು ಪರಿಚಯ ಆದರು, ಮಾತಾಡಿಸಿದ್ರು ಅವರೇ. ಹಾಗಾಗಿ ನಾನು ಮಾತಾಡಿ ಫ್ರೆಂಡ್ ಮಾಡ್ಕೊಂಬಿಟ್ಟೆ ಅವ್ರನ್ನ. ಹಾಗೆ ಅಲ್ವಾ ನಾವು ಹೆಂಗಸರು, ಯಾರನ್ನಾದರೂ ಬೇಗ ಫ್ರೆಂಡ್ ಮಾಡ್ಕೊಂಬಿಡ್ತೀವಿ. ಸ್ವಲ್ಪ ಮಾತಾಡ್ಸಿದ್ರೆ ಸಾಕು, ಆಮೇಲೆ ಇಡೀ ಹಿಸ್ಟ್ರಿ ಕೆದಕ್ತಾ ಹೋಗ್ತೀವಿ ಅಲ್ವಾ. ಹಾಗೆ ಅವರು ಬೆಳಗ್ಗೆ 8 ಗಂಟೆಗೆ ಬಂದಿದ್ದಾರಂತೆ, ನಾವೇ ಬೆಸ್ಟು. ನಾವು ಬರೋವಾಗಲೇ ಇಲ್ಲಿ 11 ಗಂಟೆ ಆಗಿತ್ತು. ಆದರೆ ಪೂಜೆ ಮಾತ್ರ ತುಂಬ ಲೇಟು. ಸೊ ಇಲ್ಲಿ ಟೋಕನ್ ಪ್ರಕಾರ ಪೂಜೆ ಕೊಡ್ತಾರೆ, ಹಾಗಾಗಿ ಸ್ವಲ್ಪ ಬೇಗ ಬಂದರೆ ಟೋಕನ್ ಬೇಗ ಸಿಗುತ್ತೆ ಅಂತ. ಪೂಜೆ ಮಾತ್ರ ಸ್ವಲ್ಪ ಲೇಟೇ, ಕಾಯಬೇಕು. ಕಾದರೂ ಪರವಾಗಿಲ್ಲ, ದೇವಸ್ಥಾನ ಅಲ್ವಾ, ಕಾದರೆ ಏನೂ ತೊಂದರೆ ಇಲ್ಲ. ದೇವರಿಗೋಸ್ಕರ ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಗುತ್ತೆ ನಮಗೆ. ನನ್ನ ಮಗ ನೋಡಿ ಹೋಗ್ತಾ ಇದ್ದಾನೆ ಮುಂದಕ್ಕೆ. ಅವನು ಹಾಗೆ ಯಾರನ್ನಾದರೂ ಪಟ್ ಅಂತ ಫ್ರೆಂಡ್ ಮಾಡ್ಕೊಂಬಿಡ್ತಾನೆ. ಯಾರಾದರೂ ಸ್ವಲ್ಪ ಮಾತಾಡಿಸಿದ್ರು ಸಾಕು, ಆಮೇಲೆ ಅವನು ಫ್ರೆಂಡೇ ಅವ್ರದ್ದು. ಮತ್ತೆಲ್ಗಾದ್ರೂ ಹೋದರೆ ರಗಳೆ ಮಾಡೋದು ಅವೆಲ್ಲ ಇಲ್ಲ, ಪರವಾಗಿಲ್ಲ. ನನ್ನ ಮಗ ಫ್ರೀಯಾಗಿರ್ತಾನೆ ಎಲ್ಲರ ಜೊತೆ. ಸೊ ಬಂದ್ವಿ, ದೇವರಿಗೆ ಪ್ರದಕ್ಷಿಣೆ ಹಾಕಿ ಬರೋ ಅಷ್ಟರಲ್ಲಿ ಹೋಳಿ ಆಡ್ತಾರಲ್ವ, ಹೋಳಿ ಕುಂಟದವ್ರು ಬಂದಿದ್ದರು. ಸೊ ಅವರಲ್ಲಿ ಮೇಲೊಂದು ಅಂಗಡಿ ಇದೆ, ಅಲ್ಲಿ ಕೋಲಾಟ ಆಡ್ತಾ ಇದ್ದಾರೆ ನೋಡಿ. ಹಾಗೆ ಒಂದು ವಿಡಿಯೋ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಬಿಸಿಲು ಅಲ್ವಾ ಪಾಪ, ನೋಡಿ. ಇವಾಗ ಕೆಳಗಡೆ ದೇವಸ್ಥಾನದ ಹತ್ರ ಬಂದರು. ಇದು ಹೋಳಿ ಹಬ್ಬಕ್ಕೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಬರ್ತಾರೆ ಈ ಥರ ಕೋಲಾಟ ಆಡಿಕೊಂಡು. ಅವರಿಗಿದು ಈ ಹಬ್ಬ ತುಂಬ ಸ್ಪೆಷಲ್ಲು. ಸೊ ಅವ್ರು ಬರ್ತಾರೆ, ಅವ್ರು ಬಂದಾಗ ಏನಾದರೂ ನಮ್ಮ ಕೈಲಿರೋ ಅಷ್ಟು ಕಾಣಿಕೆನ ಕೊಟ್ಟು ಕಳಿಸ್ಬೇಕು. ಇದು ಅವ್ರ ಸಂಪ್ರದಾಯ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಹೋಳಿ ಹಬ್ಬದ ಟೈಮಿಗೆ ಈ ಥರ ಕೋಲಾಟ ಆಡಿಕೊಂಡು ಬರ್ತಾರೆ, ತುಂಬ ಕಡೆ ಬರ್ತಾರೆ. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಕೊಟ್ಟು ಕಳಿಸ್ಬೋದು. ಇಲ್ಲಿ ದೇವಸ್ಥಾನದಲ್ಲಿ ಆಡ್ತಾ ಇದ್ದಾರೆ. ತುಂಬ ಹೊತ್ತು ಕೋಲಾಟ ಆಡಿದರು, ಆಮೇಲೆ ಭಟ್ರು ಸ್ವಲ್ಪ ಕಾಣಿಕೆ ಕೊಟ್ಟು ಕಳಿಸಿದ್ರು. ನಾವು ಅಲ್ಲೇನು ಬಂದಿದ್ವಿ, ನಾವು ಎಲ್ಲ ಸೇರಿ ಸ್ವಲ್ಪ ಕೊಟ್ಟು ಕಳಿಸಿದ್ವಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟನ್ನು ಕೊಟ್ವಿ. ನನ್ನ ಮಗಂಗೆ ತುಂಬ ಇಷ್ಟ ಆಯಿತು ಇದು. ಅವನು ಅಲ್ಲೇ ಆರ್ಡ್ರ್ ಮಾಡಾಯಿತು. ಮನೆಗೆ ಹೋದ್ಮೇಲೆ ನನಗೂ 2 ಕೋಲ್ ಮಾಡಿಕೊಡ್ಬೇಕು, ನಾನು ಕೋಲಾಟ ಆಡಬೇಕು ಅಂತ.
ಅವನಿಗೆ ತುಂಬ ಇಷ್ಟ ಇಂಥದ್ರಲ್ಲೆಲ್ಲ ಭಾರಿ ಈ ಥರ ಕೋಲಾಟ ಹೊಡಿಯೋದು. ಏನು ಹೊಸದು ನೋಡಿದ್ರು ಅವನು ಕೇಳ್ತಾನೆ, ನನಗೆ ಈ ಥರದ್ದು ಬೇಕು, ನಾನು ಹಂಗೆ ಆಡಬೇಕು, ಹಿಂಗೆ ಆಡಬೇಕು. ಇದರಲ್ಲೆಲ್ಲ ಬರುತ್ತಲ್ಲ ಈ ಮ್ಯೂಸಿಕ್ಕಿಂದು, ಹಾರ್ಮೋನಿಯಮ್ಮು, ತಬಲಾ ಅವೆಲ್ಲ ಏನು ನಮ್ಮ ಮನೇಲಿ ಹೆಂಗೆ ಒಂದೊಂದು ಮುರ್ಕೊಂಡು ಬಿದ್ದಿದ್ದಾವೆ, ಇಟ್ಕೊಳ್ಳಲ್ಲ. ಮತ್ತು ಒಂದೇ ದಿನ ಅದನ್ನ ಹಂಗೆ ಬಡ್ದು ಮುರಿದೆ ಹಾಕಿ 2-3 ಇದು ತಂದುಕೊಟ್ಟಿದ್ರು ನಮ್ಮ ಮನೆಯವರು, ತಬಲಾ ಟೈಪು. ಅದು ಬೇಕು ಅಂತ ಹಠ ಮಾಡ್ದ ಅಂತ. ನಾನು ತುಂಬ ಕಮ್ಮಿ ಅದೆಲ್ಲ ಕೊಡಿಸೋದು, ನಮ್ಮ ಮನೆಯವರು ಕೊಡಿಸ್ತಾರೆ. ಅಯ್ಯೋ ನನ್ನ ಮಗ ಕೇಳ್ತಿದ್ದಾನೆ ಅಂತ. ಹಾಗೆ ಅಲ್ಲಿ ಪೂಜೆ ತುಂಬ ಲೇಟ್ ಆಗುತ್ತೆ ಅಂತ ಹಾಗೆ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೋಗ್ಲಿಕ್ಕೆ ಬಂದ್ವಿ. ಏನು ತಿನ್ನೋದು, ನಮ್ಮ ಮನೆಯವರು ಟೀ ಕುಡಿದ್ರು, ನನ್ನ ಮಗ ಜ್ಯೂಸ್ ಕುಡ್ದ. ನಾನು ಮೊಸರನ್ನ ಬೇಕು ಅಂದೆ, ಮೊಸರನ್ನ ಇನ್ನೂ ಬಂದಿರಲಿಲ್ಲ. ಸೊ ಅವನು ಜ್ಯೂಸ್ ಕುಡಿತಿದ್ದ, ಅದರಲ್ಲೂ ನಂಗೆ ಸ್ವಲ್ಪ ಕೊಡು ಮಗನೇ ಅಂದೆ, ಕೊಟ್ಟ. ಅವನೇನು ತಿಂದಿದ್ರು ಕುಡಿತಿದ್ರು ಅದ್ರಲ್ಲಿ ಸ್ವಲ್ಪ ನನಗೆ ಬೇಕು, ಆಯಿತಾ? ಆ ಥರ ನಾನು ಜಾಸ್ತಿ ಕುಡ್ದ್ಯಾ ಅಂತ ಕೇಳ್ತಿದ್ದಾನೆ ಕೈಯಲ್ಲಿ ಅಳತೆ ಮಾಡಿ. ನನಗೆ ಚೂರು ಕೊಡದೆ ತಿಂದರೆ ನನಗೆ ಸಿಟ್ಟು ಬರುತ್ತೆ, ಮಗ ನಂಗೆ ಕೊಡಲಿಲ್ವಲ್ಲ ನೀನು ಅಂತ. ಮತ್ತು ಅವನು ಹಾಗೆ ಏನಾದರೂ ತಿಂತಿದ್ರೆ ಕುಡಿತಿದ್ರೆ ಕೊಟ್ಟು ತಿಂತಾನೆ. ಅದೊಂದು ಒಳ್ಳೆ ಹ್ಯಾಬಿಟ್ ಅವನದು. ಕೆಲವೊಂದು ಸಲ ಮಾತ್ರ ಮೂಡ್ ಚೆನ್ನಾಗಿಲ್ದಿದ್ರೆ ಕೊಡಲ್ಲ, ಮಾತ್ರ ಅವನೇ ತಿಂದ್ಬಿಡ್ತಾನೆ. ಏನೊಂದು ಡೈನೋಸರ್ ಹೆಂಗೆ ಕೊಂಚ್ಕೊರ್ಲೆ ಮಗ. ನಾನು ಬೇಟೆ ಕಲ್ಲತ್ತಿಂದೆ ಮಗ. ಒಂದು ಲೈಕಿದ್ದೀವಿ, ನೀನ ಲೈಕ್ ತಿನ್ಪನ. ನಾನು ಸ್ವಲ್ಪ ಮೊಸರನ್ನ ತಿಂದ್ಕೊಂಡೆ, ಬೆಳಿಗ್ಗೆ ಏನೂ ತಿಂದಿರಲಿಲ್ಲ, ಹಾಗೆ ಹೊರಟಿದ್ದು. ಸೊ ಅಷ್ಟರಲ್ಲಿ ಇವನು ಏನೋ ಜೆಲ್ಲಿ ಮೂನಂತೆ ನೋಡ್ದ, ಬೇಕು ಅಂತ ಅದೊಂದು ಕೊಡಿಸ್ಕೊಂಡ ಅವ್ರ ಅಪ್ಪನ ಹತ್ರ. ಹೊರಗಡೆ ಬಂದರೆ ಹೀಗೆ ಅದು ಬೇಕು ಇದು ಬೇಕು ಅಂತ ತರಲೆ ತುಂಟಾಟ ಈ ಮಕ್ಕಳದ್ದು. ಅಲ್ಲೇ ಇನ್ನೊಬ್ಳು ಹುಡುಗಿ ಇದ್ಲು, ಅವಳಿಗೂ ಹೋಗಿ ಕೊಡ್ತಾ ಇದ್ದಾನೆ ನೋಡಿ. ಅದರಲ್ಲಿ ಏನೋ ಒಂದು ಆಡೋದು ಸಿಕ್ತು. ಮಕ್ಕಳು ತಿನ್ನೋದಕ್ಕಿಂತನೂ ಈ ಥರ ಆಡೋದು ಎಲ್ಲ ಸಿಗುತ್ತಲ್ವಾ, ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ, ಅದಕ್ಕೆ ಬೇಕು ಬೇಕು ಅಂತ ಹಠ ಮಾಡೋದು ಅವನು. ಡೈನೋಸರ್ ಸಿಕ್ತು ನೋಡಿ, ತಿನ್ನಂಗೂ ಆಯಿತು, ಆಟ ಆಡೋಕ್ಕೂ ಸಿಗುತ್ತಲ್ಲ. ಸೊ ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ಬೋದು. ನನ್ನ ಮಗ ಅಲ್ಲೇ ಒಬ್ಳು ಹುಡುಗಿನ ಫ್ರೆಂಡ್ ಮಾಡ್ಕೊಂಬಿಟ್ಟ. ಅವಳು ಇದು ಕಟ್ಟಿದ್ಲು, ಎಲೆಕ್ಟ್ರಾನಿಕ್ ವಾಚು, ಅದರಲ್ಲೆಲ್ಲ ನೋಡ್ತಾ ಇದ್ದಾನೆ ಏನು ಒತ್ತಿದ್ರೆ ಏನು ಬರುತ್ತೆ ಅಂತ. ಅದು ಫೋನಿಂದು ಇದಕ್ಕೆ ಕನೆಕ್ಟ್ ಮಾಡಿದಾಳಲ್ಲ, ಅವಳೆಲ್ಲ ತೋರಿಸ್ತಿದ್ದಾಳೆ. ಇವನಿಗೆ ಒಳ್ಳೆ ಫ್ರೆಂಡ್ ಆಗಿಬಿಟ್ಲು ಅವಳು, ಭಾರಿ ಖುಷಿಯಾಗಿದ್ದಾನೆ. ನನ್ನದು ಪರಿಚಯನೇ ಇಲ್ಲ ಅನ್ನೋ ಥರ ನನ್ನಿಂದ ದೂರ ಹೋಗಿ ಅವಳ ಹತ್ರ ಕೂತ್ಬಿಟ್ಟಿದ್ದಾನೆ ನನ್ನ ಮಗ. ಸೊ ಹೀಗಿದ್ರೆ ಒಂಥರ ನಮಗೂ ಎಲ್ಲಿಗಾದ್ರೂ ಕರ್ಕೊಂಡು ಹೋದಾಗ ರಗಳೆ ಇರಲ್ಲ. ಇಲ್ಲಾದರೆ ಕೆಲವು ಮಕ್ಕಳಂತೂ ತುಂಬ ಹಠ ಮಾಡೋದು, ಮೈಗೆ ಅಂಟ್ಕೊಂಡಿರೋದು, ಹಾಗೆಲ್ಲ ಮಾಡಿದ್ರೆ ಎಲ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಹಿಂಸೆ. ಸೊ ನಾನು ಅವನು ಹೇಗಿರ್ತಾನೋ ಹಾಗಿರೋಕ್ಕೆ ಬಿಟ್ಬಿಡ್ತೀನಿ, ಫ್ರೀಯಾಗಿ ಆಟ ಆಡಿಕೊಂಡು. ಅವನಿಗೂ ಖುಷಿ ಆಗುತ್ತೆ, ಕಟ್ ಹಾಕ್ದಂಗೆ ಆಗಲ್ಲ. ಸೊ ನಾವಿಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು, ಪೂಜೆ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ಇನ್ನೇನು ಹೊರಡೋ ತಯಾರಿ ಮಾಡಿದ್ವಿ. ಆದರೆ ಸೊ ನಾವು ಹೊರಟ್ವಿ. ಸೊ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ನೋಡಿದ್ರೆ ನನ್ನ ಫೋನು ಗಾಡೀಲೇ ಬಿಟ್ಬಿಟ್ಟಿದ್ದೆ. ಅದನ್ನ ತಗೊಳ್ಳೋಣ ಅಂತ ಬಂದವಳು ಹಾಗೇ ಸ್ವಲ್ಪ ಹೊರಗಡೆ ವಿಡಿಯೋ ಮಾಡ್ಕೊಂಡು ನಿಂತ್ಬಿಟ್ಟೆ. ನಮ್ಮ ಸೋನೂನ್ ಬೇರೆ ನಮ್ಮ ಅತ್ತೆ ಹೊರಗೆ ಹಾಕ್ಬಿಟ್ಟಿದ್ದಾರೆ ಇವತ್ತು. ಒಳಗಡೆ ಕಟ್ಟಿದ್ರು ಕುಯ್ಯ ಮಾಡ್ತಿದ್ಲಂತೆ. ಸೊ ನೀನು ಹೊರಗಡೆನೇ ಇರು ಅಂತ ಸಿಟ್ಟಲ್ಲಿ ತಂದು ಇಲ್ಲಿ ಕಟ್ಟಕ್ಕೆ ಹೋಗಿದ್ದಾರೆ. ಇವಾಗ ನಾನು ಒಳಗೆ ಕರ್ಕೊಂಡು ಹೋಗಬೇಕು. ನಾನು ನೋಡಿದ ತಕ್ಷಣ ಶುರು ಮಾಡಿದ್ಲು ಬಾಲ ಅಲ್ಲಾಡ್ಸೋಕ್ಕೆ. ಅವಳು ತುಂಬ ಜೋರಿದ್ದಾಳೆ. ಒಳಗಡೆ ಕಟ್ಟಿದ್ರೂ ಕುಯ್ಯ ಮಾಡೋದು, ಹೊರಗಡೆ ಕಟ್ಟಿದ್ರೂ ಕುಯ್ಯ ಮಾಡೋದು. ಯಾವಾಗಲೂ ಅವಳ ಹತ್ರನೇ ಇರಬೇಕು, ಅವಳೇ ಮುದ್ದು ಮಾಡಬೇಕು, ಆ ಥರ ಅವಳು.
ಮನೆಗೆ ಬಂದ ತಕ್ಷಣ ಅವಳು ಕುಯ್ ಅಂದ ತಕ್ಷಣ ಅವಳನ್ನ ಮಾತಾಡಿಸ್ದೆ ಒಳಗೆ ಹೋದರೆ ಮುಗೀತು. ಅವತ್ತು ಫುಲ್ಲು ಅದೇ ಕುಯ್ ಅಂತಲೇ ಇರ್ತಾಳೆ, ನಿಲ್ಲಿಸೋದೇ ಇಲ್ಲ. ನಾಯಿಗಳು ಹಾಗೆ ಅಲ್ವಾ, ನಾವು ಒಂದು ಸಲ ಪ್ರೀತಿ ತೋರಿಸಿದ್ರೆ ಮನುಷ್ಯರು ಅದನ್ನು ಮರ್ತರು. ಈ ಮೂಕ ಪ್ರಾಣಿಗಳಿದಾವಲ್ಲ, ಅವು ಯಾವತ್ತೂ ನಾವು ಒಂದು ಸಲ ತೋರಿಸಿದ ಪ್ರೀತಿನ ಯಾವತ್ತೂ ಮರೆಯಲ್ಲ. ಅಷ್ಟು ನಿಯತ್ತಿರುತ್ತೆ ಅವಕ್ಕೆ. ಆದರೆ ಆ ನಿಯತ್ತು ಮನುಷ್ಯರಿಗಿರಲ್ಲ ಅಲ್ವಾ. ಹಾಗಾಗಿ ಮನುಷ್ಯರಿಗಿಂತ ಪ್ರಾಣಿಗಳೇ ತುಂಬ ಇಷ್ಟ ಆಗ್ತಾರೆ. ಏನು ಮಾಡೋದು, ಲೈಫ್ ಅಷ್ಟೇ ಅಲ್ವಾ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನನ್ನ ಮಗಂಗೆ ಅವ್ರ ಅಪ್ಪ ಒಂದು ಇದು ಕೊಡಿಸಿದ್ದಾರೆ, ಚಾಟಿ ಬಿಲ್ಲು. ಅದರಲ್ಲೇ ಆಟ ಆಡ್ತಿದ್ದಾನೆ, ಬಂದಾಗಿಂದ ಅದರಲ್ಲೇ ಆಡ್ತಿದ್ದಾನೆ. ಅದು ಇವತ್ತು ಒಂದಿನ ಮಾತ್ರ, ಅದು ನಾಳೆ ಎಲ್ಲೋ ಇರುತ್ತದು. ಇವತ್ತು ಒಂದು ದಿನಕ್ಕಷ್ಟೇ, ಏನು ತಂದುಕೊಟ್ರು ಅಷ್ಟೇ ಅವನು. ಇವತ್ತು ಒಂದು ದಿನ ಆಟ ಆಡ್ತಾನೆ ಅದರಲ್ಲಿ, ಆಮೇಲೆ ಎಲ್ಲೆಲ್ಲೋ ಹಾಕ್ಬಿಡ್ತಾನೆ. ಆಮೇಲೆ ನೀವೇ ಎಲ್ಲೋ ಇಟ್ಟಿದ್ದೀರಾ ಅಂತ ನನಗೂ ನಮ್ಮ ಅತ್ತೆಗೂ ಕಾಟ ಕೊಡ್ತಾನೆ. ನಾನಾದರೂ ಸ್ವಲ್ಪ ಜೋರು ಮಾಡಿ ಬಗ್ಗಿಸ್ತೀನಿ, ನಮ್ಮ ಅತ್ತೆಗೆ ಏನು ಎದುರಲ್ಲ ಅವನು. ಅವ್ರದ್ದೆಲ್ಲ ಮುದ್ದು ಜಾಸ್ತಿ ಅವನಿಗೆ. ಮೊಮ್ಮಗ ಅಂದರೆ ಭಾರಿ ಮುದ್ದು ನಮ್ಮ ಅತ್ತೆಗೆ. ಸೊ ಅವ್ರ ಮುಂದೆ ಅವನಿಗೆ ಹೊಡೆಯೋಂಗಿಲ್ಲ, ಬೈಯೋಂಗಿಲ್ಲ, ನನಗೆ ಬೈತಾರೆ. ಅಜ್ಜಿ ಹಾಗೆ ಅಲ್ವಾ, ಅಜ್ಜಿ ಅಜ್ಜ ಇದ್ದರೆ ಹಾಗೆ ಅಲ್ವಾ. ನಮ್ಮನ್ನು ನಮ್ಮ ಅಜ್ಜಿ ಅಜ್ಜ ಹಾಗೆ ಸಾಕಿರೋದು ಮುದ್ದಾಗಿ. ಇದು ನೋಡಿ, ಇದು ಗುಂಡು. ಇದು ನನ್ನ ಮಗನ ಹಿಂದೆನೇ ಇರೋದು, ನನ್ನ ಮಗ ಇದ್ರ ಹಿಂದೆ ಇರೋದು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅವರು ಹಿಂದೆ ಇದ್ದೇ ಇರ್ತಾರೆ. ಮೊನ್ನೆ ಹುಷಾರೇ ಇರಲಿಲ್ಲ ಇದಕ್ಕೆ. ನಾನು ಮತ್ತು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಂಡು ಬಂದಿದ್ದು. ನಾನು ಫಸ್ಟ್ ಟೈಮು ಬೆಕ್ಕನ್ನ ಆ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು. ನನಗೆ ನೋಡೋಕ್ಕಾಗಲಿಲ್ಲ, ಅದು ನರಳೋದು, ಊಟ ತಿಂತಿರಲಿಲ್ಲ, ಏನೂ ಇಲ್ಲ. ಅಷ್ಟು ಗುಂಡಾಗಿದ್ದಿದ್ದು ಬೆಕ್ಕು ಒಂದೇ ಸಲಕ್ಕೆ. ಇವಾಗೆಲ್ಲ ತುಂಬ ಬಿಸಿಲಿದೆಯಲ್ಲ, ಸೊ ಪ್ರಾಣಿಗಳು ಬೇಗ ಅದಕ್ಕೆ ಇದಾಗ್ತವಂತೆ. ನೀರು ಸಹ ಸರಿ ಕುಡಿಯಲ್ವಲ್ಲ ಅವು. ಹಾಗಾಗಿ ಜ್ವರ ಬಂದುಬಿಟ್ಟಿತ್ತು. ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಬಂದ್ಮೇಲೆ ಹುಷಾರಾಯಿತು. ಮಾತ್ರ ಇಲ್ಲ ಅನ್ಕಲ್ಲ. ನನ್ನ ಮಗ ನನಗೆ ಹೇಳ್ಕೊಡ್ತಾ ಇದ್ದಾನೆ ಹೇಗೆ ಬಿಡೋದು ಅಂತ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಸ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಬಾಯ್.